ಏಸಯ್ಯ ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಹಾಲೆಲೂಯ. ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನು ದೃಷ್ಟಿಸಿ ನೋಡೋಣ. ಆತನ ಪ್ರಸನ್ನತೆಯನ್ನು ನಾವು ಅನುಭವಿಸುವಂತೆ ಕರ್ತನನ್ನೇ ದೃಷ್ಟಿಸಿ ನೋಡೋಣ. ಹಾಲೆಲೂಯ. ಉದಯದಲ್ಲಿ ನಿನಗಾಗಿ ಕಾದಿರುವೆ ಏಸಯ್ಯ ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಉದಯದಲ್ಲಿ ನಿನಗಾಗಿ ಕಾದಿರುವೆ ಏಸಯ್ಯ ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸಿ, ನಾನು ನನ್ನ ಸಭೆಯವರು ನಿನ್ನನ್ನೇ ಪ್ರೀತಿಸಿ, ನಾನು ನನ್ನ ಮನೆಯವರು ನಿನ್ನನ್ನೇ ಸೇವಿಸಿ, ನಾನು ನನ್ನ ಸಭೆಯವರು ನಿನ್ನನ್ನೇ ಪ್ರೀತಿಸಿ, ನಿನಗಾಗಿ ಬಾಳುವ ಕೃಪೆಯ ಅನುಗ್ರಹಿಸು. ನಿನಗಾಗಿ ಬಾಳುವ ಕೃಪೆಯ ಅನುಗ್ರಹಿಸು. ಉದಯದಲ್ಲಿ ನಿನಗಾಗಿ ಕಾದಿರುವೆ ಏಸಯ್ಯ ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಉದಯದಲ್ಲಿ ನಿನಗಾಗಿ ತಿರುವೆ ಏಸಯ್ಯ ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ನೊಂದು ಬೆಂದ ಆತ್ಮಗಳಿಗೆ ನಿನ್ನ ಪ್ರೀತಿ ಸಾರಲು, ನೊಂದು ಬೆಂದ ಆತ್ಮಗಳಿಗೆ ನಿನ್ನ ಪ್ರೀತಿ ಸಾರಲು, ನೊಂದು ಬೆಂದ ಆತ್ಮಗಳಿಗೆ ನಿನ್ನ ಪ್ರೀತಿ ಸಾರಲು, ನೊಂದು ಬೆಂದ ಆತ್ಮಗಳಿಗೆ ನಿನ್ನ ಕೃಪೆ ಸಾರಲು, ವಾಕ್ಯದ ಅಭಿಷೇಕ ನನಗೆ ದಯಪಾಲಿಸು. ವಾಕ್ಯದ ಅಭಿಷೇಕ ನನಗೆ ದಯಪಾಲಿಸು. ಉದಯದಲ್ಲಿ ನಿನಗಾಗಿ ಕಾದಿರುವೆ ಏಸಯ್ಯ ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಉದಯದಲ್ಲಿ ನಿನಗಾಗಿ ಕಾದಿರುವೆ ಏಸಯ್ಯ ನಿನ್ನ ಪಾದವ ತಪ್ಪಿನ ಬೇಡುವೆ ನನ್ನಯ್ಯ. ನಾನಾರೋಗಿ
ರೋಗಿಗಳಿಗಾಗಿ ಕಣ್ಣೀರಿಂದ ಪ್ರಾರ್ಥಿಸಲು, ನಾನಾ ರೋಗಿಗಳಿಗಾಗಿ ಕೈಗಳೆತ್ತಿ ಪ್ರಾರ್ಥಿಸಲು, ನಾನಾ ರೋಗಿಗಳಿಗಾಗಿ ಕಣ್ಣೀರಿಂದ ಪ್ರಾರ್ಥಿಸಲು, ನಾನಾ ರೋಗಿಗಳಿಗಾಗಿ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಹಲ್ಲೆಲೂಯಾ. ನಿನ್ನ ಪಾದವ ಬಿಗಿದಪ್ಪಿನ ಬೇಡುವೆ ನನ್ನಯ್ಯ. ಈ ಮುಂಜಾನೆ ವೇಳೆಯಲ್ಲಿ ಓ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ ಡ್ಯಾಡಿ, ನಿನ್ನ ಪ್ರಸನ್ನತೆಯನ್ನೇ ಹುಡುಕಿ ಬಂದಿದ್ದೇವೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ, ಥ್ಯಾಂಕ್ ಯು. ನಿನ್ನೊಂದಿಗೆ ನಾ ಬಾಳಲು ನನ್ನ ಅಂತರ್ಯ ತವಕಿಸಿದೆ, ನಿನ್ನೊಂದಿಗೆ ನಾ ಬಾಳಲು ನನ್ನ ಅಂತರ್ಯ ತವಕಿಸಿದೆ. ದೇವನೇ ನನ್ನ ಯೇಸುವೇ ನನ್ನ ನಾಯಕನೇ, ದೇವನೇ ನನ್ನ ಯೇಸುವೇ ನನ್ನ ನಾಯಕನೇ. ಹಲ್ಲೆಲೂಯಾ. ಡ್ಯಾಡಿ ನೋಡಿ ಹೇಳೋಣ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಜೊತೆ ಇರಲಿಕ್ಕೆ ನಾನು ಬಂದಿದ್ದೇನೆ, ನಿನ್ನ ಸನ್ನಿಧಿಯನ್ನು ಸವಿಯಲಿಕ್ಕೆ ಬಂದಿದ್ದೇನೆಪ್ಪ, ನಿನ್ನೊಂದಿಗೆ ಇರಲಿಕ್ಕೆ ಆಸೆ ಪಡ್ತೇನೆ ಡ್ಯಾಡಿ, ನಿನ್ನ ಸನ್ನಿಧಿಯನ್ನೇ ಬಯಸ್ತಾ ಇದ್ದೇನಪ್ಪ ಡ್ಯಾಡಿ. ಡ್ಯಾಡಿ 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 ಓ ಡ್ಯಾಡಿ. ಹಲ್ಲೆಲೂಯಾ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬಾಯಾರಿದಂತ ಜಿಂಕೆಯು ನೀರಿನ ತೋರೆಗೆ ಹೇಗೆಯೋ, ಬಾಯಾರಿದಂತ ಜಿಂಕೆಯು ನೀರಿನ ತೋರೆಗೆ ಹೇಗೆಯೋ, ಹಾಗೆಯೇ ಬಂದಿರುವೆ ನಿನ್ನ ಸಮ್ಮುಖಕ್ಕೆ, ಹಾಗೆಯೇ ಬಂದಿರುವೆ ನಿನ್ನ ಸಮ್ಮುಖಕ್ಕೆ. ಏಸಯ್ಯ, 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 ನನ್ನ ಏಸಯ್ಯ, 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 ನನ್ನ ಏಸಯ್ಯ. ನಿನ್ನೊಂದಿಗಿರಲು ಬಯಸುವೆನು, ನಿನ್ನ ಸಮ್ಮುಖ ನನಗೆ ಸಾಕಯ್ಯ. ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ಏಸಯ್ಯ, ಏಸಯ್ಯ, ಏಸಯ್ಯ. ಈ ಮುಂಜಾನೆ ವೇಳೆಯಲ್ಲಿ
ಡ್ಯಾಡಿಯನ್ನು ನೋಡಿ ಹಾಡೋಣ. ನಿನ್ನ ಜೊತೆ ಇರಲಿಕ್ಕೆ ನನಗೆ ಆಸೆ ಡ್ಯಾಡಿ. ನಿನ್ನ ಸಾನ್ನಿಧ್ಯ, ನಿನ್ನ ಪ್ರಸನ್ನತೆ ನನಗೆ ಕರ್ತ, ನನ್ನ ಹಂಬಲ ಡ್ಯಾಡಿ. ನನ್ನೇಸಯ್ಯ ಚೈತನ್ಯ ಸ್ವರೂಪ ದೇವನೇ, ನನ್ನ ನಿರೀಕ್ಷೆ ಆದವನೇ. ಚೈತನ್ಯ ಸ್ವರೂಪ ದೇವನೇ, ನನ್ನ ನಿರೀಕ್ಷೆ ಆದವನೇ. ನಿನ್ನನ್ನೇ ನನ್ಮನವು ತವಕಿಸಿ ಹಾರೈಸಿದೆ. ನಿನ್ನನ್ನೇ ನನ್ಮನವು ತವಕಿಸಿ ಹಾರೈಸಿದೆ. ಏಸಯ್ಯ 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 ನನ್ನೇಸಯ್ಯ ಏಸಯ್ಯ 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 ನನ್ನೇಸಯ್ಯ. ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ನಿನ್ನೊಂದಿಗಿರಲು ನ ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ಆಪತ್ತು ಕಾಲ ಬಂದಾಗೆಲ್ಲ ಆಶ್ರಯಗಿರಿಯು ಆದವನೇ. ಆಪತ್ತು ಕಾಲ ಬಂದಾಗೆಲ್ಲ ಆಶ್ರಯಗಿರಿಯು ಆದವನೇ. ನಿನ್ನಯ ಗೂಡಾರದಿ ಉತ್ಸಾಹ ಧ್ವನಿ ಮಾಡುವೆ. ಹೌದು ರಾಜ, ನಿನ್ನಯ ಗೂಡಾರದಿ ಉತ್ಸಾಹ ಧ್ವನಿ ಮಾಡುವೆ. ಏಸಯ್ಯ 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 ನನ್ನೇಸಯ್ಯ ಏಸಯ್ಯ 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 ನನ್ನೇಸಯ್ಯ. ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿನ್ನೊಂದಿಗಿರ್ಲಿಕ್ಕೆ ನನಗೆ ಆಸೆ ಡ್ಯಾಡಿ. ನಿನ್ನ ಸಮ್ಮುಖ ನನಗೆ ಸಾಕು, ನಿನ್ನ ಪ್ರಸನ್ನತೆ, ನಿನ್ನ ಸಾನ್ನಿಧ್ಯ ನನಗೆ ಸಾಕು ಡ್ಯಾಡಿ. ಸಾಕಯ್ಯ. ತಂದೆಯು ತಾಯಿಯು ತೋರೆದರು, ನನ್ನನ್ನು ಸೇರಿಸಿಕೊಳ್ಳುವವನೇ. ತಂದೆಯು ತಾಯಿಯು ತೋರೆದರು, ನನ್ನನ್ನು ಸೇರಿಸಿಕೊಳ್ಳುವವನೇ. ನಿನ್ನಯ ನೆರಳಲ್ಲಿಯೇ ನಿತ್ಯವೂ ನಲಿಯುವೆನು. ನಿನ್ನಯ ನೆರಳಲ್ಲಿಯೇ ನಿತ್ಯವೂ ನಲಿಯುವೆನು. ಏಸಯ್ಯ 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 ನನ್ನೇಸಯ್ಯ ಏಸಯ್ಯ 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 ನನ್ನೇಸಯ್ಯ. ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ನಿನ್ನೊಂದಿಗಿರಲು ಬಯಸುವೆನು, ಸಮ್ಮುಖ ನನಗೆ ಸಾಕಯ್ಯ. ಆಹಾಲೇಲುಯಾ 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 ಆಹಾಲೇಲುಯಾ
ಲೇಲುಯಾ ಲೇಲುಯಾ ಭೂಮಿ ಆಕಾಶ ಅಳಿದೋದರೇನು, ನಿನ್ನ ವಾಕ್ಯವು ಅಳಿಯದೆಂದಿಗೂ. ಈ ಜೀವನ ನಾಶಿಸಿ ಹೋದರೇನು, ವಿಶ್ವಾಸಿ ಎನೆಂದು ಸ್ಥಿರನೇ. ಭೂಮಿ ಆಕಾಶ ಅಳಿದೋದರೇನು, ನಿನ್ನ ವಾಕ್ಯವು ಅಳಿಯದೆಂದಿಗೂ. ಈ ಜೀವನ ನಾಶಿಸಿ ಹೋದರೇನು, ವಿಶ್ವಾಸಿ ಎನೆಂದು ಸ್ಥಿರನೇ. ಹಾಲೇಲುಯಾ 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 ಹಾಲೇಲುಯಾ. ಈ ಮುಂಜಾನೆ ವೇಳೆಯಲ್ಲಿ ಡ್ಯಾಡಿಯನ್ನೇ ದೃಷ್ಟಿಸಿ ನೋಡಿ ಹಾಡೋಣ. ನಿಮಗೆ ವಂದನೆ ಡ್ಯಾಡಿ. ಹಾಲೇಲುಯಾ ಹಾಲೇಲುಯಾ ನಮ್ಮ ಪಾಪ ಪರಿಹಾರಕ ನೀನೇ, ನಮ್ಮ ರೋಗ ನಿವಾರಕ ನೀನೇ. ನಮ್ಮ ಚಿಂತೆಯ ನೀಗಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ. ನಮ್ಮ ಪಾಪ ಪರಿಹಾರಕ ನೀನೇ, ನಮ್ಮ ರೋಗ ನಿವಾರಕ ನೀನೇ. ನಮ್ಮ ಚಿಂತೆಯ ನೀಗಿಸಿ ಶಾಂತಿಯ ನೀಡುವ ಮಮತೆಯ ಸಾಗರ ನೀನೇ. ಹಾಲೇಲುಯಾ ಹಾಲೇಲುಯಾ ಸ್ತುತಿಗೆ, ಸ್ತೋತ್ರಕ್ಕೆ, ಆರಾಧನೆಗೆ ಯೋಗ್ಯನಾದ ದೇವರೇ, ಈ ಮುಂಜಾನೆ ವೇಳೆಯಲ್ಲಿ ನಿನ್ನನ್ನೇ ದೃಷ್ಟಿಸಿ ನೋಡ್ತಾ ಇದ್ದೀವಿ. ನೀವು ಎಲ್ಲ ಸ್ತೋತ್ರಕ್ಕೂ, ಆರಾಧನೆಗೂ, ಘನತೆಗೂ, ಗೌರವಕ್ಕೂ, ಮಹಿಮೆಗೂ ನೀನೊಬ್ಬನೇ ಯೋಗ್ಯನು, ನೀನೊಬ್ಬನೇ ಸ್ತುತಿಗೆ ಪಾತ್ರನು. ನಾವು ಕರ್ತನೆ ಏಕ ಮನಸ್ಸಿನಿಂದ ನಿನ್ನನ್ನು ಸ್ತುತಿಸುತ್ತೇವೆ, ನಿನ್ನ ನಾಮವನ್ನು ಮೇಲೆತ್ತಿ ಮಹಿಮೆ ಪಡಿಸುತ್ತೇವೆ, ನಿನ್ನನ್ನು ಆರಾಧಿಸುತ್ತೇವೆ ಡ್ಯಾಡಿ, ನಿನ್ನನ್ನು ಘನಪಡಿಸುತ್ತೇವೆ ಡ್ಯಾಡಿ. ಹಾಲೆಲೂಯ. ನೀನು ಉನ್ನತನು, ಶ್ರೇಷ್ಠನು, ಅಮೂಲ್ಯನು, 10,000 ಧ್ವಜಪ್ರಾಯನು, ನಮ್ಮೆಲ್ಲರ ಸ್ತೋತ್ರಕ್ಕೆ ಯೋಗ್ಯನಾದ ದೇವರು, ಉನ್ನತಗಳಲ್ಲಿ ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ದೇವರು, ಸರ್ವಶಕ್ತನಾದ ದೇವರು, ಮಹೋನ್ನತನಾದ ಕರ್ತನು, ಮಹಿಮೆಗೆ ಪಾತ್ರನಾದ ದೇವರು. ಹಾಲೆಲೂಯ. ವಿ ಲವ್ ಯು ಫಾದರ್, ವಿ ಲವ್ ಯು ಜೀಸಸ್. ಹಾಲೆಲೂಯಾ ಹಾಲೆಲೂಯಾ ಹಾಲೆಲೂಯಾ. ಥ್ಯಾಂಕ್ ಯು ಲಾರ್ಡ್. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ಹಾಲೆಲೂಯ. ಥ್ಯಾಂಕ್ ಯು ಜೀಸಸ್. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನಮ್ಮ ಧ್ಯಾನಕ್ಕಾಗಿ ಯೆಶಾಯ 6ನೇ ಅಧ್ಯಾಯ 1ನೇ ವಚನ ಓದಿ ನಾವು ಮುಂದುವರಿಯೋಣ. ಯೆಶಾಯ 6:1.
ಅರಸನಾದ ಉಜ್ಜೀಯನು ಕಾಲವಾದ ವರ್ಷದಲ್ಲಿ ಕರ್ತನು ಉನ್ನತೋನ್ನತ ಸಿಂಹಾಸನ ರೂಢನಾಗಿರುವುದನ್ನು ಕಂಡೆನು. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತ್ತು. ಸಾಕು, ಕರ್ತನಿಗೆ ಸ್ತೋತ್ರ. ಕರ್ತನು ಸಿಂಹಾಸನಾರೂಢನಾಗಿದ್ದಾನೆ. ಆತನ ವಸ್ತ್ರದ ನೆರಿಗೆಯು ಮಂದಿರದಲ್ಲೆಲ್ಲ ಹರಡಿತು. ಆತನ ವಸ್ತ್ರದ ನೆರಿಗೆ ಮಂದಿರದಲ್ಲೆಲ್ಲ ಹರಡಿತು. ಹಲ್ಲೆಲೂಯ. ಯಾವುದು ಮಂದಿರ? ನಾವೇ ಆ ಮಂದಿರ ಅಂತ ನೋಡಿದೆವು. ಆತನ ವಸ್ತ್ರ, ಯಾವುದ ವಸ್ತ್ರ? ಮೊದಲನೇದಾಗಿ ಆತಂದು ಮಹಿಮೆಯ ವಸ್ತ್ರ ಅಂತ ಹೇಳಿ 93ನೇ ಕೀರ್ತನೆ 1ನೇ ವಚನದಲ್ಲಿ ನೋಡಿದೆವು. ಎರಡನೇದಾಗಿ ಬೆಳಕನ್ನು ವಸ್ತ್ರವಾಗಿ ಧರಿಸಿಕೊಂಡಿದ್ದಾನೆ ಅಂತ ಹೇಳಿ ಕೀರ್ತನೆ 4ರಲ್ಲಿ 2ನೇ ವಾಕ್ಯದಲ್ಲಿ ಓದಿದೆವು. ಹಲ್ಲೆಲೂಯ. ನಿನ್ನೆ ನಾವು ಧ್ಯಾನ ಮಾಡುವಾಗ ಆತನ ವಾಕ್ಯವೇ ಬೆಳಕು. ನಮ್ಮ ಜೀವಿತವೆಂಬ ಮಂದಿರದಲ್ಲಿ ಉದ್ದಗಲಕ್ಕೂ ಹರಡಬೇಕಾದಂತಹ ವಸ್ತ್ರದ ನೆರಿಗೆ ಅದು ಆತನ ವಾಕ್ಯವೆಂಬಂತಹ ಬೆಳಕು. ನಮ್ಮ ಜೀವಿತವನ್ನು ಆತನ ವಾಕ್ಯವೆಂಬಂತಹ ಬೆಳಕು ಆವರಿಸಬೇಕು ಎಂಬುದಾಗಿ ಧ್ಯಾನ ಮಾಡಿದೆವು. ಇವತ್ತು ಒಂದು ಯೋಹಾನ 1ನೇ ಅಧ್ಯಾಯ 5ನೇ ವಚನವನ್ನು ಓದೋಣ. 1 ಯೋಹಾನ 1ನೇ ಅಧ್ಯಾಯ 5ನೇ ವಚನ. 1 ಯೋಹಾನ 1:5. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ ದೇವರು ಬೆಳಕಾಗಿದ್ದಾನೆ. ದೇವರು ಬೆಳಕಾಗಿದ್ದಾನೆ ಮತ್ತು ಹಲ್ಲೆಲೂಯ. ಸಾಕು, ಆತನಲ್ಲಿ ಓದ್ಬಿಡಿ ಅದನ್ನು ಕೂಡ. ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ಹಲ್ಲೆಲೂಯ. ಗಾಡ್ಸ್ ಪ್ರೆಸೆನ್ಸ್ ಇಟ್ಸೆಲ್ಫ್ ಈಸ್ ಅ ಲೈಟ್. ಹಲ್ಲೆಲೂಯ. ಮಂದಿರವನ್ನೆಲ್ಲ ಆತನ ಸಾನ್ನಿಧ್ಯದ ಬೆಳಕು ಹರಡಿದೆ. ನಮ್ಮ ಜೀವಿತವನ್ನೆಲ್ಲ ಆತನ ಪ್ರಸನ್ನತೆಯ ಬೆಳಕು ಹರಡಬೇಕು. ಪ್ರೈಸ್ ದಿ ಲಾರ್ಡ್. 1 ತಿಮೋತಿ 6ನೇ ಅಧ್ಯಾಯ 16ನೇ ವಚನದಲ್ಲಿ ನಾವು ನೋಡ್ತೇವೆ, ನಮ್ಮ ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು. 1 ತಿಮೋತಿ 6:15. ಭಾಗ್ಯವಂತನಾದ ಏಕಾಧಿಪತಿಯು ತನ್ನ ಕ್ಲುಪ್ತ ಸಮಯದಲ್ಲೇ ಆತನನ್ನು ಪ್ರತ್ಯಕ್ಷಪಡಿಸುವನು. ಆ ಏಕಾಧಿಪತಿಯು ರಾಜಾದಿರಾಜನು, ಕರ್ತರ ಕರ್ತನು, ತಾನೊಬ್ಬನೇ ಅಮರತ್ವವುಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಹಲ್ಲೆಲೂಯ. ನಮ್ಮ ದೇವರು ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವ ಆತನು. ಆತನ ಪ್ರಸನ್ನತೆಗೆ ಬೆಳಕು. ಆತನೇ ಬೆಳಕಾಗಿದ್ದಾನೆ. ಯಾಕೋಬ 1ನೇ ಅಧ್ಯಾಯ 17ನೇ ವಚನದಲ್ಲಿ ಓದೋಣ. 17ನೇ ವಚನವನ್ನು ಓದೋಣ. ಯಾಕೋಬ 1:17. ಎಲ್ಲಾ ಒಳ್ಳೆ ದಾನಗಳು, ಕುಂದಿಲ್ಲದ ಎಲ್ಲಾ ವರಗಳು ಮೇಲಣಿಂದ ಸಕಲ ವಿಧವಾದ ಬೆಳಕಿಗೂ ಮೂಲ ಕಾರಣನಾದವನಿಂದ ಇಳಿದು ಬರುತ್ತದೆ. ಹಲ್ಲೆಲೂಯ. ಎಲ್ಲ ಬೆಳಕಿಗೂ ಮೂಲ ಕಾರಣನು ಸೋರ್ಸ್ ಆತನೇ. ಆತನಿದ್ರೆ ಬೆಳಕು, ಆತನಿದ್ರೆ ಒಂದು ಪ್ರಕಾಶ. ದೈವ ಸಾನ್ನಿಧ್ಯ ಇದ್ದರೆ ಏನೋ ಒಂದು ಪ್ರಕಾಶ. ಇದನ್ನು ಅನುಭವಿಸಿದಂತಹ ದಾವಿದನು ಈ ರೀತಿಯಾಗಿ ಹೇಳ್ತಾನೆ ಕೀರ್ತನೆ ಪುಸ್ತಕದಲ್ಲಿ 27ನೇ ಕೀರ್ತನೆ 1ನೇ ವಚನವನ್ನು ಓದಿ. ಕೀರ್ತನೆ 27:1. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದ್ದಾನೆ. ಯೆಹೋವನು ನನಗೆ ಬೆಳಕು ರಕ್ಷಕನೂ ಆಗಿದೆ. ಯೆಹೋವನು ನನಗೆ ಬೆಳಕು. ಆತನ ಸಾನ್ನಿಧ್ಯ, ಆತನಿದ್ರೆ ಸಾಕು ನನಗೆ ಬೆಳಕು. ಕರ್ತನ ಜೊತೆಗಿದ್ರೆ ಸಾಕು ನನಗೆ ದಾರಿ ಗೊತ್ತಾಗ್ತದೆ, ನನ್ನ ಜೀವನಕ್ಕೆ ದಾರಿ ಗೊತ್ತಾಗ್ತದೆ. ಈ ಮಂದಿರ ದೇವರ ಪ್ರಸನ್ನತೆ ಎಂಬ ಬೆಳಕಿನಿಂದ, ದೇವರ ಪ್ರೆಸೆನ್ಸ್ನ ಬೆಳಕಿನಿಂದ, ಒಂದು ದೀಪ ಹಚ್ಚಿದರೆ ಹೇಗೆ ಅಲ್ಲಿ ಬೆಳಕಾಗ್ತದೋ ಅದೇ ರೀತಿ ಕರ್ತನೇ ಬೆಳಕಾಗಿರೋದ್ರಿಂದ ಆತನು ನಮ್ಮ ಮಧ್ಯದಲ್ಲಿ ಇದ್ರೇ ನಮಗೊಂದು ಬೆಳಕು. ಕರ್ತನ ಪ್ರಸನ್ನತೆಯನ್ನು ನಾವು ಅನುಭವಿಸಿದ್ರೇ ಆ ದಿನ ನಮಗೆ ಚೆನ್ನಾಗಿರ್ತದೆ. ಒಳ್ಳೆಯ ತೀರ್ಮಾನಗಳನ್ನು ತಗೊಳ್ತೀವಿ. ಹಲ್ಲೆಲೂಯ. ಕತ್ತಲೆ ಅಲ್ಲಿ ಮುಸುಕಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ದೈವ ಪ್ರಸನ್ನತೆ ಇದೆ, ನಮಗೆ ದಾರಿ ಗೊತ್ತಾಗ್ತಾ ಇದೆ. 36ನೇ ಕೀರ್ತನೆ 9ನೇ ವಚನದಲ್ಲಿ ಹೇಳ್ತಾನೆ. ಕೀರ್ತನೆ 36:9. ನಿನ್ನ ಬಳಿಯಲ್ಲಿ ಜೀವದ ಬುಗ್ಗೆ ಉಂಟಲ್ಲ. ನಿನ್ನ ತೇಜಸ್ಸು ನಮಗೆ ಬೆಳಕು ಕೊಡುತ್ತದೆ.
ಹಲ್ಲೆಲೂಯ. ಕರ್ತನಲ್ಲಿರುವಂಥ ತೇಜಸ್ಸು ಯಾರು ಆ ಕರ್ತನ ಪ್ರಸನ್ನತೆಯನ್ನು ಹೊಂದ್ಕೊಳ್ತಾರೋ ಅವರಿಗೆ ಅದು ಬೆಳಕು ಕೊಡ್ತದೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ಯೆಶಾಯ 60ನೇ ಅಧ್ಯಾಯದಲ್ಲಿ 1ನೇ ವಚನ ಈ ರೀತಿ ಹೇಳ್ತದೆ, ಯೆಹೋವನ ತೇಜಸ್ಸು ನಿನ್ನ ಮೇಲೆ ಉದಯಿಸಿದೆ. ಎಲ್ಲಿ ಯೆಹೋವನ ಪ್ರಸನ್ನತೆ ಬರ್ತದೋ ಅಲ್ಲಿ ಯೆಹೋವನ ತೇಜಸ್ಸು ಪ್ರಕಾಶಗೊಳ್ಳುತ್ತೆ. ಯೆಹೋವನಲ್ಲಿರುವ ತೇಜಸ್ಸು ಅಂದರೆ ಬೇರೆ ಬೆಳಕು. ಯೆಹೋವನಲ್ಲಿರುವಂಥ ಕರ್ತನಲ್ಲಿರುವಂಥ ಬೆಳಕು, ಯಾರು ಆ ಸಾನ್ನಿಧ್ಯವನ್ನು ಹೊಂದ್ಕೊಳ್ತಾರೋ ಅವರಿಗೆ ಆ ಬೆಳಕು. ಯಾರು ಆ ಲೈಟನ್ನು ಹಾಕ್ತಾರೋ ಅಲ್ಲಿ ಬೆಳಕು. ಸ್ವಿಚ್ ಆನ್ ಮಾಡಿದ್ರೆ ಲೈಟ್ ಉರಿತದೆ, ಲೈಟ್ ಉರಿದ್ರೆ ಬೆಳಕು. ಹೌದು, ಕರ್ತನು ನಮ್ಮ ಜೊತೆಲಿದ್ದರೆ ನಮಗೆ ಬೆಳಕು. ಹಲ್ಲೆಲೂಯ. ಯೇಸುವಿನ ಕುರಿತಾಗಿ ಸತ್ಯವೇದ ಏನು ಹೇಳ್ತದೆ? ಯೋಹಾನನ ಸುವಾರ್ತೆ 1ನೇ ಅಧ್ಯಾಯ 4ನೇ ವಚನ. ಯೋಹಾನನ ಸುವಾರ್ತೆ 1:4. ಆತನಲ್ಲಿ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. ಮನುಷ್ಯರಿಗೆ ಬೆಳಕು. ನಮಗೆ ಈ ಬೆಳಕು ಖಂಡಿತವಾಗ್ಲೂ ಬೇಕು. ದೀಪದ ಬೆಳಕು, ಟ್ಯೂಬ್ಲೈಟ್ ಬೆಳಕು, ಸೋಲಾರ್ ಲೈಟ್ ಬೆಳಕು, ಮತ್ತು ಇನ್ಯಾವ್ಯಾವ ಲೈಟ್ಗಳೆಲ್ಲ ಬರ್ತಾ ಇದೆಯಲ್ಲ, ಆ ಬೆಳಕು ಬೇರೆ. ಅದು ಈ ಜಡ ಮಾಂಸದ ಕಣ್ಣಿಗೆ ವಸ್ತುಗಳು ಕಾಣುವ ಹಾಗೆ, ದಾರಿ ಗೊತ್ತಾಗುವ ಹಾಗೆ ಮಾಡ್ತದೆ. ಆದರೆ ಮನುಷ್ಯನ ಜೀವಿತಕ್ಕೆ ಈ ಬೆಳಕು ಬೇಕು. ಹಲ್ಲೆಲೂಯ. ಮನುಷ್ಯರಿಗೆ ಬೇಕಾಗಿತ್ತು ಯಾವ ಬೆಳಕು? ಕರ್ತನ ಪ್ರಸನ್ನತೆಯ ತೇಜಸ್ಸು, ಕರ್ತನ ಪ್ರಸನ್ನತೆಯ ಬೆಳಕು. ಹಲ್ಲೆಲೂಯ. 9ನೇ ವಚನ ಓದೋಣ. ನಿಜವಾದ ಬೆಳಕು ಲೋಕಕ್ಕೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ಆ ಬೆಳಕೆ ಪ್ರತಿ ಮನುಷ್ಯನಿಗೂ ಬೆಳಕನ್ನು ಕೊಡುವಂಥದ್ದು. ನಿಜವಾದ ಬೆಳಕು ಲೋಕದೊಳಗೆ ಬರುವುದಾಗಿತ್ತು. ಆ ಬೆಳಕೆ ಪ್ರತಿ ಮನುಷ್ಯನಿಗೆ ದಾರಿಯನ್ನು ತೋರಿಸುವ, ಬೆಳಕನ್ನು ಕೊಡುವ ಒಂದು ಬೆಳಕು. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ಇದು ಯಾರನ್ನ ಕುರಿತು ಹೇಳ್ತಾ ಇದೆ ಅಂದರೆ ಯೇಸು ಕ್ರಿಸ್ತನ ಕುರಿತಾಗಿ. ಹಲ್ಲೆಲೂಯ. ಬರಲಿಕ್ಕಿರುವಂತಹ ಮನುಷ್ಯರಿಗೆ ಸತ್ಯದ ಹಾದಿಯನ್ನು ತೋರಿಸುವಂತಹ ಬೆಳಕನ್ನು ಕುರಿತಾಗಿ ಹೇಳ್ತಾ ಇದೆ. ಯೇಸು ಈ ಲೋಕಕ್ಕೆ ಬಂದ ಮೇಲೆ ತನ್ನನ್ನು ಕುರಿತಾಗಿ ಸಾಕ್ಷಿ ಹೇಳ್ತಾ ಇದ್ದಾರೆ. ಯೋಹಾನನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಚನ. ಯೋಹಾನನ ಸುವಾರ್ತೆ 8:12. ಯೇಸು ತಿರುಗಿ ಅವರ ಸಂಗಡ ಮಾತನಾಡಲಾರಂಭಿಸಿ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಕತ್ತಲೆಯಲ್ಲಿ ನಡೆಯದೆ ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರುವನು ಎಂದು ಹೇಳಿದನು. ಕರ್ತನ ನಾಮಕ್ಕೆ ಸ್ತೋತ್ರ. ಯೇಸು ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ನಾನೇ ಲೋಕಕ್ಕೆ ಬೆಳಕು, ನನ್ನನ್ನು ಅನುಸರಿಸುವವನು ಅಂದರೆ ನನ್ನ ಈ ಬೆಳಕನ್ನು ಹೊಂದಿರುವವನು, ನನ್ನ ಈ ಪ್ರಕಾಶದಲ್ಲಿ ನಡೆಯುವವನು, ಅವನು ಕತ್ತಲೆಯಲ್ಲಿ ನಡೆಯೋದಿಲ್ಲ, ಜೀವ ಕೊಡುವ ಬೆಳಕನ್ನು ಹೊಂದಿದವನಾಗಿರ್ತಾನೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರ. ಇವತ್ತು ನಿಜಕ್ಕೂ ನಾವು ಭಾಗ್ಯವಂತರು. ಈ ಜೀವ ಕೊಡುವ ಬೆಳಕನ್ನು, ನಿತ್ಯ ಜೀವದ ದಾರಿಯನ್ನು ನಾವು ಕಂಡುಕೊಂಡಿದ್ದೀವಿ. ಈ ಬೆಳಕಿನಲ್ಲಿ ನಮಗೆ ಭವಿಷ್ಯ ಕಾಣ್ತಾ ಇದೆ. ಮೊದಲು ತಿನ್ನೋದು ಈ ಲೋಕದ 70-80 ವರ್ಷಗಳ ಜೀವನಕ್ಕೆ ಅಷ್ಟೇ ನಮ್ಮ ದೃಷ್ಟಿ ಕಾಣ್ತಾ ಇತ್ತು. ಆದರೆ ಈಗ ಈ ಬೆಳಕಿನಲ್ಲಿ ನಮಗೆ ಪ್ರಕಾಶಮಾನವಾಗಿ ನಿತ್ಯವಾದ ಜೀವನ ಕಾಣ್ತಾ ಇದೆ. ಕ್ರಿಸ್ತ ಯೇಸುವಿನ ಈ ಬೆಳಕಿನಲ್ಲಿ ನಮಗೆ ಶಾಶ್ವತ ಸೌಭಾಗ್ಯ ಸಿಕ್ಕಿದೆ. ಹಲ್ಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಎಷ್ಟು ಪ್ರಕಾಶಮಾನವಾಗಿ ಕಾಣ್ತಾ ಇದೆ. ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ 4ನೇ ವಚನವನ್ನು ಓದಿ. ಯೋಹಾನನ ಸುವಾರ್ತೆ 9:4. ನನ್ನನ್ನು ಕಳುಹಿಸಿದಾತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಾರರು. ಪ್ರಿಯರೇ, ಈಗ ನಿಮಗೆ ಹಗಲು, ಯಾಕಂದರೆ ನಿಮಗೆ ಬೆಳಕು ಬಂದಿದೆ. ಹಲ್ಲೆಲೂಯ. ನಾನು ಹೇಳೋದು ಈ ಸೂರ್ಯನನ್ನಲ್ಲ. ಈ ಸೂರ್ಯ ಬಂದರೆ ಹೇಗೆ ನಾವು ಕೆಲಸ ಮಾಡಲಿಕ್ಕಾಗುತ್ತೋ ಅದೇ ರೀತಿ ನಮ್ಮ ಜೀವಿತಕ್ಕೆ ಬೆಳಕು ಬಂದಿದೆ. ಕ್ರಿಸ್ತ ಯೇಸು ಎಂಬ ಬೆಳಕು ಬಂದಿದೆ. ನೀವು ಹಗಲಿನಲ್ಲಿದ್ದೀರಿ.
ನೋಡಿ, ನನ್ನನ್ನು ಕಳುಹಿಸಿದ ಆತನ ಕಾರ್ಯಗಳನ್ನು ನಾವು ಹಗಲಿರುವಾಗಲೇ ನಡೆಸಬೇಕು. ರಾತ್ರಿ ಬರುತ್ತದೆ, ಅದು ಬಂದ ಮೇಲೆ ಯಾರೂ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ರಾತ್ರಿ ಬಂದುಬಿಟ್ರೆ ಯಾರೂ ಕೆಲಸ ಮಾಡೋಕ್ಕಾಗಲ್ಲ. ಈ ಬೆಳಕು ಇಲ್ಲಾಂದರೆ ನಾವು ನಮ್ಮ ಯೋಜನೆಯಲ್ಲಿ ಮುಂದುವರಿಲಿಕ್ಕೆ ಆಗೋದಿಲ್ಲ. ಈಗ ನಿಮಗೆ ಬೆಳಕು ಬಂದಿದೆ, ನಿಮಗೆ ದೈವ ಸಾನ್ನಿಧ್ಯ ಬಂದಿದೆ, ನಿಮಗೆ ದೈವ ಪ್ರಸನ್ನತೆ ಬಂದಿದೆ. ಇದನ್ನು ಕಳ್ಕೊಬೇಡಿ. ಇದನ್ನು ಕಳ್ಕೊಂಡ್ರೆ ನೀವು ಏನು ಮಾಡಲಿಕ್ಕೆ ಆಗೋದಿಲ್ಲ. ನಿಮ್ಮ ನಿತ್ಯ ಜೀವಕ್ಕೆ, ಭವಿಷ್ಯಕ್ಕೆ ಬೇಕಾದ ಯಾವುದನ್ನು ಮಾಡಲಿಕ್ಕೆ ಆಗೋದಿಲ್ಲ. ದೇವ ಪ್ರಸನ್ನತೆಯನ್ನು ಕಳ್ಕೊಂಡು ನೀವು ಆತ್ಮಿಕ ಜೀವಿತದಲ್ಲಿ ಒಂದು ಹೆಜ್ಜೆಯೂ ಮುಂದೆ ಹೋಗೋಕ್ಕಾಗಲ್ಲ. ಬೆಳಕನ್ನು ಇಟ್ಕೊಂಡೇ ನೀವು ಹೋಗಬೇಕು, ದೈವ ಪ್ರಸನ್ನತೆಯೊಂದಿಗೆ ಹೋಗಬೇಕು. ಅನೇಕರಿಗೆ ಇದರ ಮಹತ್ವ ಗೊತ್ತಿಲ್ಲ. ಮೆಟೀರಿಯಲ್ ಬ್ಲೆಸ್ಸಿಂಗ್ ಬಂದ ತಕ್ಷಣ ತೃಪ್ತಿ ಆಗಿಬಿಡ್ತಾರೆ. ಓ, ಎಲ್ಲ ಆಗಿದೆ. ಏನಾದರೂ ಸಾಕ್ಷಿ ಹೇಳಲಿಕ್ಕೆ ಬಿಟ್ಟರೂ ಕೂಡ ಅನೇಕರು, ಬಹುತೇಕ ಸಾಕ್ಷಿ ಹೇಳೋದೆಲ್ಲ, ಮೊದಲು ನಡ್ಕೊಂಡು ಕಷ್ಟಪಡ್ತಾ ಇದ್ದೆ, ಆಮೇಲೆ ನನಗೆ ಬೈಕ್ ದೇವ್ರು ಕೊಟ್ಟರು, ಮನೆ ಇಲ್ಲದೆ ಬಾಡಿಗೆ ಮನೆಯಲ್ಲಿದ್ದೆ, ದೇವ್ರು ಮನೆ ಕೊಟ್ಟರು, ಅದೆಲ್ಲ ಓಕೆ. ಆದರೆ ಈ ಬೆಳಕಿನ ಬಗ್ಗೆ ನಿಮ್ಮ ಅಭಿಪ್ರಾಯ, ಆಲೋಚನೆಗಳೇ ಬಂದಿಲ್ವಲ್ಲ. ಕರ್ತನು ನಿತ್ಯದ ಸೌಭಾಗ್ಯವನ್ನು ನನಗೆ ಕಾಣುವಂತೆ ಮಾಡಿದ್ದಾನೆ. ನನ್ನ ರಕ್ಷಣಾ ಅನುಭವ, ನಮಗೆ ಸಿಕ್ಕಿರುವ ಪಾಪ ಕ್ಷಮಾಪಣೆ ನಿಶ್ಚಯ, ನನಗೆ ಸಿಕ್ಕಿರುವಂಥ ಭವಿಷ್ಯ, ಇದೆಲ್ಲ ನಮಗೆ ಕಣ್ಣು ಕಾಣ್ತಾ ಇಲ್ಲ. ಯಾಕಂದರೆ ಅದನ್ನು ಕಾಣುವಷ್ಟು ಮಟ್ಟಿಗೆ ಆತನ ಸಾನ್ನಿಧ್ಯವನ್ನು ಗ್ರಹಿಸ್ತಾ ಇಲ್ಲ. ಹಲ್ಲೆಲೂಯಾ. ಆತನ ಪ್ರಸನ್ನತೆ ಎಂಬಂತಹ ಆತನ ಪ್ರಸನ್ನತೆಯನ್ನು ನಾವು ಗ್ರಹಿಸುವುದಾದರೆ, ಆತನ ಪ್ರಸನ್ನತೆಯಲ್ಲಿ ನಾವು ಬಾಳುವುದಾದರೆ, ನಮ್ಮ ದೃಷ್ಟಿ ಬರೀ ಈ ಲೋಕದ ಮೆಟೀರಿಯಲ್ ಬ್ಲೆಸ್ಸಿಂಗ್ಗೆ ಸೀಮಿತ ಆಗೋದಿಲ್ಲ. ಅದೆಲ್ಲ ಬೇಕು, ಇಲ್ಲ ಅಂತ ಯಾವತ್ತೂ ನೆನೆಸ್ಬಿಡ್ಬೇಡ್ರಿ. ಅದೆಲ್ಲ ದೇವ್ರು ಕೊಡ್ತಾನೆ. ಆದರೆ ನಮ್ಮ ದೃಷ್ಟಿ ಅಲ್ಲಿಗೆ ಸೀಮಿತ ಆಗೋದಿಲ್ಲ. ನಮ್ಮ ದೃಷ್ಟಿ ಇನ್ನೂ ವಿಶಾಲವಾಗಿ ಕಾಣುತ್ತೆ, ದೂರ ಕಾಣುತ್ತೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆಯನ್ನು ಎಷ್ಟು ನೀವು ಹೊಂದ್ಕೊಳ್ತೀರೋ ಅಷ್ಟು ಡೀಪಾಗಿ ನೀವು ನೋಡಲಿಕ್ಕೆ ಶುರು ಮಾಡ್ತೀರಿ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪ್ರಸನ್ನತೆಯನ್ನು ಬಿಟ್ಟು, ದೇವರೊಂದಿಗಿನ ಬಾಂಧವ್ಯವನ್ನು ಬಿಟ್ಟು, ಕ್ರಿಸ್ತನ ಜೊತೆ ಇರುವಿಕೆಯ ಅನುಭವನ ಬಿಟ್ಟು ನೀವು ಏನೇ ಕೆಲಸ ಮುಂದುವರಿಸಿದ್ರು, ನೀವು ಹೆಜ್ಜೆ ಎಲ್ಲಿ ಇಡ್ತೀವಿ ಅಂತ ಗೊತ್ತಿಲ್ಲದೆ ನೀವು ಕಾಲು ಜಾರುವಂತಹ, ಇಕ್ಕಟ್ಟಿಗೆ ಸಿಕ್ಕಾಕೊಳ್ಳುವಂತಹ ಸಂದರ್ಭ ಇರ್ತದೆ. ಅದರಿಂದ ಈ ಬೆಳಕಿಲ್ಲದೆ ನೀವು ಮುಂದೆ ಹೋಗಬೇಡ್ರಿ. ಪ್ರಸನ್ನತೆಯನ್ನು ಅನುಭವಿಸದೆ ಮುಂದಕ್ಕೆ ಹೋಗಬೇಡಿ. ಹಲ್ಲೆಲೂಯಾ. ಇವನು ಯಾರು, ಮೋಶೆ ಧೈರ್ಯ ತಗೊಳ್ಳೇ ಇಲ್ಲ ಮುಂದೆ ಹೋಗಲಿಕ್ಕೆ. ಎಷ್ಟು ನೆವಗಳನ್ನು ಹೇಳ್ತಾನೆ ಅಂತ, ನಾನು ಹೋಗೋಕ್ಕಾಗಲ್ಲ, ನನ್ನ ಕೈಲಿ ಆಗಲ್ಲ, ಈ ಬೇರೆ ಯಾರನ್ನಾದರೂ ಕಳಿಸಿ. ಕರ್ತನು ಹೇಳಿದನು, ನಾನು ನಿನ್ನ ಜೊತೆ ಬರ್ತೀನಿ, ನಾನು ನಿನ್ನ ಮುಂದೆ ಹೋಗ್ತೀನಿ. ಹಲ್ಲೆಲೂಯಾ. ನೋಡಿ, ದೇವರ ಪ್ರಸನ್ನತೆಯನ್ನು ನಾವು ಹೊಂದಿಕೊಳ್ಳುವಾಗ ಮುಂದೆ ಹೋಗಲಿಕ್ಕೆ ನಮಗೆ ದಾರಿ ತೆರೀತದೆ. ಅಡ್ಡಿಗಳು ಎಷ್ಟೇ ಇದ್ದರೂ ಅವುಗಳ ಮಧ್ಯದಲ್ಲಿ ಹೇಗೆ ಹೋಗಬೇಕೆಂಬಂಥ ಮಾರ್ಗದರ್ಶನ ನಮಗೆ ಸಿಗ್ತದೆ. ಇನ್ನು ಕೆಲವು ವಚನಗಳನ್ನು ಓದ್ರಿ. ಅದೇ ಯೋಹಾನನ ಸುವಾರ್ತೆ 9ನೇ ಅಧ್ಯಾಯ 4ನೇ ವಚನ. ಯೋಹಾನನು ಬರೆದ ಸುವಾರ್ತೆ 9:4 ಓದಿದ್ವಲ್ಲ, 9:4 ಓದಿದ್ವಲ್ಲ. 12:35. ಯೋಹಾನನು ಬರೆದ ಸುವಾರ್ತೆ 12:35. ಆ ಮನುಷ್ಯಕುಮಾರನು ಯಾರು ಅಂದರು. ಯೇಸು ಅವರಿಗೆ, ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ. 35-36 ಕೂಡ. ಇನ್ನು ಸ್ವಲ್ಪ ಕಾಲವೇ ಬೆಳಕು ನಿಮ್ಮಲ್ಲಿ ಇರುತ್ತದೆ. ಕತ್ತಲೆಯು ನಿಮ್ಮನ್ನು ಮುಸುಕಿಕೊಳ್ಳದಂತೆ ಬೆಳಕು ನಿಮಗೆ ಇರುವಾಗಲೇ ಸಂಚಾರ ಮಾಡಿರಿ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ನಿಮಗೆ ಬೆಳಕು ಇರುವಾಗಲೇ ಬೆಳಕನ್ನು ನಂಬಿರಿ. ನಂಬಿದರೆ ನೀವು ಬೆಳಕಿನವರಾಗುವಿರಿ ಎಂದು ಹೇಳಿದನು. ಆಮೆನ್. ಪ್ರೈಸ್ ದಿ ಲಾರ್ಡ್. ಯೇಸು ಈ ಲೋಕದಲ್ಲಿ ಜೀವಿಸಿದ ದಿನಗಳಲ್ಲಿ ಈ ಮಾತನ್ನು ಹೇಳ್ತಾರೆ. ಇನ್ನು ಸ್ವಲ್ಪ ದಿವಸವೇ, ಸ್ವಲ್ಪ ಕಾಲವೇ ಬೆಳಕು ನಿಮ್ಮ ಜೊತೆಲಿರ್ತದೆ. ಆಮೇಲೆ ಕತ್ತಲೆ ಆವರಿಸುತ್ತೆ. ಆವಾಗ ನಿಮಗೆ ನಡಿಲಿಕ್ಕೆ ಗೊತ್ತಾಗಲ್ಲ, ದಾರಿ ಗೊತ್ತಾಗಲ್ಲ. ಕತ್ತಲೆಯಲ್ಲಿ ಸಂಚಾರ ಮಾಡುವವನಿಗೆ ತಾನು ಎಲ್ಲಿ ಹೋಗುತ್ತೇನೆಂದು ತಿಳಿಯದು. ಅದರಿಂದ ಬೆಳಕಿರುವಾಗಲೇ ನೀವು ಏನು ಮಾಡಬೇಕೋ ಮಾಡ್ಕೊಬಿಡ್ರಿ. ಹಲ್ಲೆಲೂಯಾ. ಬೆಳಕನ್ನು ನಂಬಿರಿ, ಬೆಳಕನ್ನು ಹೊಂದಿಕೊಂಡು ನೀವು ಬೆಳಕಿನವರಾಗಿರಿ ಅಂತ ಹೇಳಿ ದೇವರ ಮಹಾಕೃಪೆಯಿಂದ ನಾವು ನಂಬಿ ಬೆಳಕನ್ನು ಹೊಂದಿಕೊಂಡಿದ್ದೇವೆ. ಹಲ್ಲೆಲೂಯಾ. ಇವಾಗ ನಮಗೆ ಈ ಬೆಳಕಿನಲ್ಲಿ ನಡೀಬೇಕು.
ಹಲ್ಲೆಲೂಯ. ಕರ್ತನ ಬೆಳಕಿನಲ್ಲಿ ನಡೀಬೇಕು. ವೆರಿ ಸಿಂಪಲ್ ಆಗಿ ನಿಮ್ಮ ಆಲೋಚನೆಯಲ್ಲಿ ತಗೊಳ್ರಿ. ಬೇರೆ ಏನೆಲ್ಲ, ಜೀಸಸ್ನ ಪ್ರೆಸೆನ್ಸನ್ನು ಯಾವಾಗೆಲ್ಲ ನಾವು ಫೀಲ್ ಮಾಡ್ತೀವೋ ನಮಗೆ ಬೆಳಕು ಕಾಣ್ತದೆ. ಆ ಪ್ರೆಸೆನ್ಸ್, ಕರ್ತನ ಸಾನ್ನಿಧ್ಯವನ್ನು ನಾವು ಅನುಭವಿಸುವಾಗ ಆ ದಿನದಲ್ಲಿ ಏನು ಮಾಡಬೇಕು, ಹೇಗೆ ಹೋಗಬೇಕು, ಹೇಗೆ ನಿಭಾಯಿಸಬೇಕು, ಪ್ರತಿಯೊಂದು ನಮಗೆ ದಾರಿ ಗೊತ್ತಾಗ್ತದೆ. ಕರ್ತನ ಪ್ರಸನ್ನತೆ ಬೆಳಕು, ಆತನೇ ಬೆಳಕಾಗಿದ್ದಾನೆ. ಆ ಬೆಳಕನ್ನು ನಾವು ಅನುಭವಿಸುವ. ಪ್ರೈಸ್ ದಿ ಲಾರ್ಡ್. ಕರ್ತನ ಬೆಳಕಿನಲ್ಲಿ ಆ ದಿನವನ್ನು ಸಾಗಿಸುವ. ನಾವು ಬರೀ ಸೂರ್ಯನ ಬೆಳಕಿನಲ್ಲಿ, ಇಹಲೋಕದ ಈ ಒಂದು ಬೆಳಕಿನಲ್ಲಿ ನಾವು ದಿನವನ್ನು ಸಾಗಿಸುವವರಾಗಿರದೆ, ಕರ್ತನ ಪ್ರಸನ್ನತೆಯ ಮೂಲಕವಾಗಿ, ಕ್ರಿಸ್ತನ ಪ್ರಸನ್ನತೆಯ ಮೂಲಕವಾಗಿ ನಾವು ವಿಚಾರಗಳನ್ನು ನೋಡುವ. ಇದರಲ್ಲಿ ಏನು ಅಪಾಯ ಇದೆ, ಏನು ಅನಾಹುತ ಇದೆ, ಇದು ಸರಿದಾರಿನ, ಇದು ಸರಿದಾರಿನ. ಕರ್ತನ ಪ್ರಸನ್ನತೆಯನ್ನು ಹೊಂದಿಕೊಂಡು ಆ ಟಾರ್ಚನ್ನು ಹೊಡೆದಾಗ ನಮಗೆ ಅನೇಕ ವಿಚಾರಗಳು ಸ್ಪಷ್ಟವಾಗಿ ಕಾಣುತ್ತೆ. ಈ ದಾರಿ ಸರಿ ಇಲ್ಲ ಅಂತ ಗೊತ್ತಾಗುತ್ತೆ. ಈ ದಾರಿ ಸರಿದಾರಿ ಅಂತ ನಮ್ಗೆ ಗೊತ್ತಾಗುತ್ತೆ. ಇದರಲ್ಲಿ ಹೋಗುವುದು ಬೇಡ ಅಂತ ಅನಿಸುತ್ತೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ದೇವರ ಮಕ್ಕಳು ಕ್ರಿಸ್ತನ ಬೆಳಕಿನಲ್ಲಿ ಸಾಗಲಿಕ್ಕೆ ನಾವು ಮುಂದಾಗಬೇಕು. ಕರ್ತನ ನಾಮಕ್ಕೆ ಸ್ತೋತ್ರ. ಮುಂದೆ ಬರಲಿರುವ ಭವಿಷ್ಯದ ಹೊಸ ಜೆರುಸಲೇಮ್ ವಿಷಯದಲ್ಲಿ ಸತ್ಯವೇದ ಈ ರೀತಿಯಾಗಿ ಹೇಳ್ತದೆ, ಅಲ್ಲಿ ಸೂರ್ಯನೂ ಇರೋದಿಲ್ಲ, ಚಂದ್ರನೂ ಇರೋದಿಲ್ಲ, ಕರ್ತನೇ ಬೆಳಕಾಗಿರ್ತಾನೆ. ಹಲ್ಲೆಲೂಯ. ಪ್ರಕಟಣೆ 21ನೇ ಅಧ್ಯಾಯ 23ನೇ ವಚನದಲ್ಲಿದೆ. ಪ್ರಕಟಣೆ 21:23. ಪಟ್ಟಣಕ್ಕೆ ಬೆಳಕನ್ನು ಕೊಡುವುದಕ್ಕಾಗಿ ಸೂರ್ಯನಾಗಲಿ ಚಂದ್ರನಾಗಲಿ ಬೇಕಾಗಿಲ್ಲ. ಸೂರ್ಯನಾಗಿ ಚಂದ್ರನಾಗಲಿ ಬೇಕಾಗಿಲ್ಲ. ಅದಕ್ಕೆ ದೇವರ ಪ್ರಭಾವವೇ ಬೆಳಕನ್ನು ಕೊಟ್ಟಿತು. ದೇವರ ಪ್ರಭಾವವೇ ಬೆಳಕನ್ನು ಕೊಡ್ತಾ ಇದೆಯಂತೆ. ಇವತ್ತು ದೇವರ ಪ್ರಭಾವವನ್ನು ನೀವು ಯಾರಾದರೂ ಹೊಂದಿರೋದಾದರೆ ನೀವು ಬೆಳಕಿನಲ್ಲಿರುವವರು. ಹಲ್ಲೆಲೂಯ. ನಿಮ್ಮ ಜೀವಿತವನ್ನೆಲ್ಲ ಈ ಪ್ರಸನ್ನತೆಯ ಬೆಳಕು ಆವರಿಸಲಿ. ಮಂದಿರವನ್ನೆಲ್ಲ ಆತನ ವಸ್ತ್ರದ ನೆರಿಗೆಯು ಆವರಿಸಿತ್ತು ಅಂತ ಹೇಳುವ ಹಾಗೆ ನಮ್ಮ ಜೀವಿತವನ್ನೆಲ್ಲ ಆತನ ಪ್ರಸನ್ನತೆ ಎಂಬ ಬೆಳಕು. ಯಾಕಂದರೆ ಆತನು ಬೆಳಕನ್ನು ವಸ್ತ್ರವನ್ನಾಗಿ ಧರಿಸಿಕೊಂಡಿದ್ದಾನೆ. ಆತನ ಪ್ರಸನ್ನತೆಯೇ ಬೆಳಕು. ಆತನೇ ಬೆಳಕಾಗಿದ್ದಾನೆ. ಹಲ್ಲೆಲೂಯ. ಆ ಬೆಳಕು ನಮ್ಮ ಜೀವಿತವನ್ನೆಲ್ಲ ಆವರಿಸಲಿ. ಹಲ್ಲೆಲೂಯ. ನಾವು ಮಾಡುವ ಪ್ರತಿಯೊಂದು ಕಾರ್ಯವು ಈ ಬೆಳಕಿನ ಮಾರ್ಗದರ್ಶನದಲ್ಲಿರಲಿ. ದೇವರ ಪ್ರಸನ್ನತೆಯ ಬೆಳಕಿನಲ್ಲಿ ನಮ್ಮ ತೀರ್ಮಾನಗಳು, ನಮ್ಮ ಆಲೋಚನೆಗಳು, ನಮ್ಮ ಮಾರ್ಗದರ್ಶನಗಳು, ನಮ್ಮ ಹೆಜ್ಜೆಗಳು ಇರಲಿ. ಒಂದು ನಿಮಿಷ ನಾವು ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಅಪ್ಪ, ನಾವು ಜಡ ಮಾಂಸದ ಕಣ್ಣಿಗೆ ಕಾಣುವಂತಹ ಈ ಲೋಕದ ಹೊರಗಿನ ಬೆಳಕಿನಲ್ಲಿ ನಾವು ತೀರ್ಮಾನಗಳನ್ನು ತೆಗೆದುಕೊಳ್ಳದೆ ನಿನ್ನ ಸಾನ್ನಿಧ್ಯದ ಬೆಳಕಿನಲ್ಲಿ ತೀರ್ಮಾನಗಳನ್ನು ತಗೊಳ್ಳಿಕ್ಕೆ ನಮಗೆ ಕೃಪೆ ಕೊಡಿ, ಕಲಿಸಿಕೊಡಿ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ನಮಗೆ ನಿಮ್ಮ ಅನುಗ್ರಹವನ್ನು ಕೊಡಿಯಪ್ಪ. ನಿಮ್ಮ ಬೆಳಕನ್ನು ಕೊಡಿ ಸ್ವಾಮಿ. ಪ್ರಸನ್ನತೆಯ ಬೆಳಕನ್ನು ಹೊಂದದೆ ಆ ದಿನವನ್ನು ಯಾರೂ ಕೂಡ ಪ್ರಾರಂಭ ಮಾಡಬಾರ್ದಪ್ಪ. ರಕ್ಷಣೆ ಹೊಂದಿದ್ದ ಪ್ರತಿಯೊಬ್ಬರೂ ನಿನ್ನ ಪ್ರೆಸೆನ್ಸ್, ನೀನೇ ಬೆಳಕು, ನಿನ್ನ ಪ್ರಸನ್ನತೆಯನ್ನು ಅನುಭವಿಸದೆ ಆ ದಿನವನ್ನು ಪ್ರಾರಂಭಿಸಬಾರ್ದು. ನೀನಿದ್ಬಿಟ್ರೆ ಆ ದಿನಕ್ಕೆ ಏನೇನು ಮಾಡಬೇಕು, ಎಲ್ಲಿಗೆ ಹೋಗಬೇಕು, ಎಲ್ಲಿ ಹೆಜ್ಜೆ ಇಡಬೇಕು ಎಲ್ಲವೂ ಕಾಣ್ತದೆ. ದಾರಿ ಗೊತ್ತಾಗುತ್ತೆ, ಯಾವುದರಲ್ಲಿ ಏನು ಅಪಾಯ ಇದೆ ಅಂತ ಗೊತ್ತಾಗುತ್ತೆ. ಜಾಗ್ರತೆಯಿಂದ ಸಾಗಲಿಕ್ಕೆ ಅವಕಾಶ ಆಗ್ತದೆ. ಕತ್ತಲೆ ಇರುವಾಗ ನಡೆಯುವ ದಾರಿ ತಾನು ಎಲ್ಲಿಗೆ ಹೋಗ್ತಾ ಇದ್ದೀನಿ ಎಂಬುದಾಗಿ ಗೊತ್ತಿಲ್ಲ ಅಂತ ನಿನ್ನ ವಾಕ್ಯ ಹೇಳ್ತದೆ. ಆದರೆ ಬೆಳಕಿರುವಾಗ ನಮಗೆ ಗೊತ್ತಾಗ್ತದೆ. ನಿನ್ನ ಸಾನ್ನಿಧ್ಯ ಇದ್ದರೆ ನಮಗೆ ಗೊತ್ತಾಗ್ತದೆ. ನಿನ್ನ ಪ್ರಸನ್ನತೆ ಇದ್ದರೆ ನಮಗೆ ಗೊತ್ತಾಗ್ತದೆ. ಹೌದು, ನೀನೇ ನಮಗೆ ಬೆಳಕಪ್ಪ, ನೀನೇ ನಮಗೆ ಬೆಳಕು. ಹಲ್ಲೆಲೂಯ. ಕರ್ತನೇ, ನೀನಿದ್ದು ನಮ್ಮ ಜೀವಿತದಲ್ಲಿ ಪ್ರಕಾಶವನ್ನು ಕೊಡಿಯಪ್ಪ. ಈ ದಿನ ಕರ್ತನೇ, ನಾವು ಮಾಡುವ ಪ್ರತಿಯೊಂದು ವಿಚಾರವನ್ನು ನಿನ್ನ ಬೆಳಕಿನಲ್ಲಿದ್ದುಕೊಂಡು ನಾವು ಮಾಡಲಿಕ್ಕೆ ಸಹಾಯ ನೀಡು. ಬರೀ ಈ ಜಡ ಮಾಂಸದ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಈ ಲೋಕದ ಆಲೋಚನೆಯಲ್ಲಿ ನಾವು ನಿರ್ಧಾರಗಳನ್ನು ತೆಗೆದುಕೊಳ್ಳದೆ ನಿನ್ನ ವಾಕ್ಯದ ಬೆಳಕಿನಲ್ಲಿ, ನಿನ್ನ ಪ್ರಸನ್ನತೆಯ ಬೆಳಕಿನಲ್ಲಿ ನಿರ್ಧಾರಗಳನ್ನು ತಗೊಳ್ಳಿಕ್ಕೂ, ತೀರ್ಮಾನಗಳನ್ನು ತಗೊಳ್ಳಿಕ್ಕೂ, ಜೀವನವನ್ನು ಸಾಗಿಸಲಿಕ್ಕೂ ಸಹಾಯ ನೀಡಿ. ನಮ್ಮ ಜೀವಿತವನ್ನೆಲ್ಲ, ಮಂದಿರವನ್ನೆಲ್ಲ ಈ ಬೆಳಕಿನ ವಸ್ತ್ರ, ಪ್ರಸನ್ನತೆಯ ವಸ್ತ್ರ ಕರ್ತನೆ ಆವರಿಸಬೇಕೆಂಬುದಾಗಿ ಬೇಡಿಕೊಳ್ತೇವೆ.
ನನ್ನನ್ನು ಆ ರೀತಿಯಾಗಿ ಆಶೀರ್ವದಿಸಿ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರುವ ಪ್ರತಿಯೊಬ್ಬರನ್ನು ಆ ರೀತಿಯಾಗಿ ಆಶೀರ್ವದಿಸಿಯಪ್ಪ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ, ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ತಂದೆಯೇ, ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡ್ತಿರೋ ಪ್ರತಿಯೊಬ್ಬರನ್ನು ನಿನ್ನ ಜವಾಬ್ದಾರಿಗೆ ಒಪ್ಪಿಸ್ತೇನೆ. ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ಕರ್ತನೇ, ನಿನ್ನ ಸಾನ್ನಿಧ್ಯವೇ ಬೆಳಕು. ಹಾಲೆಲೂಯ. ನಿನ್ನ ತೇಜಸ್ಸು ಕರ್ತನೇ ನಮ್ಮೊಬ್ಬೊಬ್ಬರ ಜೀವಿತದಲ್ಲಿ ಬಲವಾಗಿ ಪ್ರಕಟ ಆಗಲಿ. ಥ್ಯಾಂಕ್ ಯು ಲಾರ್ಡ್. ಈ ಒಂದು ತೇಜಸ್ಸು, ನಿನ್ನ ಬೆಳಕು ನಮ್ಮ ಜೀವಿತವನ್ನೆಲ್ಲ ಆವರಿಸಲಿ. ಎಲ್ಲೋದರೂ ನಿನ್ನ ಆ ಬೆಳಕಿನಲ್ಲೇ ಇರಲಿಕ್ಕೆ, ಪ್ರಸನ್ನತೆಯಲ್ಲೇ ಇರಲಿಕ್ಕೆ ಸಹಾಯ ನೀಡು. ಪ್ರಸನ್ನತೆ ಇಲ್ಲದೆ ನಾವು ಜೀವಿಸಬಾರ್ದಪ್ಪ, ಆ ದಿನವನ್ನು ಕಳಿಬಾರ್ದಪ್ಪ. ವಿಶೇಷವಾಗಿ ಈ ದಿನವಿಡೀ ನಿನ್ನ ಪ್ರಸನ್ನತೆ ನಮ್ಮೆಲ್ಲರನ್ನ ಆವರಿಸಿರಲಿ. ಥ್ಯಾಂಕ್ ಯು ಲಾರ್ಡ್. ಪ್ರತಿಯೊಬ್ಬರನ್ನೂ ನಿನ್ನ ಪ್ರಸನ್ನತೆಯಿಂದ ಆವರಿಸು. ಎಲ್ಲಿಗೆ ಹೋದರೂ ಬಂದರೂ ನಿನ್ನ ಪ್ರಸನ್ನತೆಯ ಬೆಳಕು ಗೈಡ್ ಮಾಡಲಿ ಸ್ವಾಮಿ. ಯಾವುದು ಸರಿ, ಯಾವುದು ತಪ್ಪು, ಏನು ತೀರ್ಮಾನ ತಗೊಳ್ಬೇಕೆಂಬ ಗೈಡೆನ್ಸ್ ಅಂತರ್ಯದಿಂದ ಉಕ್ಕಿ ಬರಲಿ. ಥ್ಯಾಂಕ್ ಯು. ಪ್ರತಿಯೊಬ್ಬರನ್ನು ಆಶೀರ್ವದಿಸು. ನಿನ್ನ ಜವಾಬ್ದಾರಿಕೆಯುಳ್ಳ ಹಸ್ತಕ್ಕೆ ಒಪ್ಪಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ, ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇನ್. ತಂದೆಯಾದ ದೇವರ ಪ್ರೀತಿ, ಪ್ರಭು ಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.